ಸಾಕಷ್ಟು ಅನುಭವವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಒಬಿಸಿ ದಲಿತ ಸಮುದಾಯಕ್ಕೆ ಮೊದಲ ಹಂತದಲ್ಲಿ ಅವಕಾಶ ಮಿಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ರಾಜ್ಯದ ದಲಿತ ಹಾಗೂ ಒಬಿಸಿ ನಾಯಕರಿಗೆ ಚಾನ್ಸ್ ಸಿಕ್ಕಿಲ್ಲ. ಒಬಿಸಿ ಕೋಟಾದಲ್ಲಿ ಪಿಸಿ ಮೋಹನ್ ಪ್ರಬಲ ಆಕಾಂಕ್ಷಿಯಾಗಿದ್ರು ಈ ಬಾರಿ. ಇನ್ನು ದಲಿತ ಕೋಟಾದಲ್ಲಿ ಕಾರಜೋಳ ಜಿಗಜಿಣಗಿ ಆಕಾಂಕ್ಷಿಯಾಗಿದ್ರು. ಎರಡನೇ ಹಂತದ ಸಂಪುಟ ಪುನಾರಚನೆ ವೇಳೆ ಪರಿಗಣಿಸುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಇರುವಂತದ್ದು. ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ದಂಥ ರಾಜ್ಯದ ಹಿರಿಯ ಸಂಸದರಿವರು ಪಿಸಿ ಮೋಹನ್ ಮತ್ತೆ ಜಿಗಜಿಣಗಿ, ಅದೇ ರೀತಿಯಾಗಿ ಕಾರಜೋಳ, ಆದರೆ ಅವರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಈ ಎಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ದೆಹಲಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ಚಿದಾನಂದ್ ಪಟೇಲ್, ನೀವು ಬೆಳಗ್ಗೆ ಕೂಡ ಸೋಮಣ್ಣ ಅವರ ಜೊತೆಯಲ್ಲಿ ಮಾತನಾಡಿದ್ರಿ. ಅವರು ಸಚಿವರಾಗ್ತಾ ಇರುವಂತಹ ಸುದ್ದಿ ಬಂದ ಬಳಿಕ ಕೂಡ ಅವರ ಜೊತೆಯಲ್ಲಿ ಮಾತನಾಡಿದ್ರಿ. ಎಲ್ಲೋ ಒಂದು ಕಡೆ ಪಕ್ಷ ಅವರ ತ್ಯಾಗಕ್ಕೆ ಮನ್ನಣೆ ಹಾಕ್ತಾ ಅಂತ, ಯಾಕಂದ್ರೆ ಲಿಂಗಾಯತ ಕೋಟಾದಲ್ಲಿ ಬೊಮ್ಮಾಯಿ ಇದ್ರು, ಶೆಟ್ಟರ್ ಕೂಡ ಇದ್ರು. ಆದ್ರೆ ಸೋಮಣ್ಣ ಅವರಿಗೆ ಮಣೆ ಹಾಕಿರೋದು ಯಾಕೆ ಅಂತ. ಅಫ್ಕೋರ್ಸ್ ಗುಡಿ ವಿ ಸೋಮಣ್ಣರವರು ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖ ನಾಯಕರು ಕೂಡ ಹೌದು. ಅವರನ್ನ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವರ್ಣ ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರಗಳ ಹತ್ರ ನಿಲ್ಬೇಕಂತ ಹೇಳಿ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟು ಸ್ವತಃ ಅವತ್ತಿನ ಗೃಹ ಸಚಿವರಾಗಿದ್ದಂತ ಅಮಿತ್ ಶಾ ಅವರು ಸೂಚನೆ ಕೊಟ್ಟರು. ತಮ್ಮ ಕ್ಷೇತ್ರ ಗೋವಿಂದರಾಜನಗರ ಕ್ಷೇತ್ರವನ್ನ ತಮ್ಮ ಇನ್ನೊಬ್ಬ ಆಪ್ತ ಶಿಷ್ಯನಿಗೆ ತ್ಯಾಗ ಮಾಡಿ ಎರಡೂ ಕಡೆ ನಿಂತು ಎರಡೂ ಕಡೆ ಹೀನಾಯವಾಗಿ ಸೋತರು. ಅದಾದ ನಂತರ ಎಲ್ಲೊಂದು ಕಡೆ ಸೋಮಣ್ಣನವರ ರಾಜಕೀಯ ಭವಿಷ್ಯವೇ ಮುಗಿತು ಎಂಬ ಮಾತು ಕೂಡ ಕೇಳಿ ಬಂತು. ಆ ಸೋಲಿನ ನಂತರ ಸೋಮಣ್ಣನವರು ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಟ್ಟರು. ನನ್ನ ಸೋಲಿಗೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವಿಜೇಂದ್ರ ಕಾರಣ, ನನ್ನ ವಿರುದ್ಧ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ಮತ್ತು ಚಾಮರಾಜನಗರದಲ್ಲಿ ಅವರ ಆಪ್ತನ ಮುಖಾಂತರ, ರಾಮನಗರದ ರುದ್ರೇಶ್ ಮುಖಾಂತರ ನನ್ನ ವಿರುದ್ಧ ಕೆಲಸವನ್ನು ಮಾಡಿಸಿದ್ರು. ಮತ್ತು ವರ್ಣದಲ್ಲೂ ಕೂಡ ಅವರ ಆಪ್ತರ ಮುಖಾಂತರ ನನ್ನ ವಿರುದ್ಧ ಕೆಲಸವನ್ನು ಮಾಡಿದ್ರು. ನನ್ನನ್ನು ಹಂತ ಹಂತವಾಗಿ ತುಳಿತಿದ್ದಾರೆ, ನಾನು ಈ ಪಕ್ಷದಲ್ಲಿ ಉಳಿಬೇಕಾ ಎಂಬ ಚರ್ಚೆಯನ್ನು ಮುಂದಿಟ್ಟರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಅವರನ್ನ ಭೇಟಿಯಾದರು. ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಸೋಮಣ್ಣನವರು ಬಂದು ಅನ್ನೋಷ್ಟೊಳಗಡೆ ಮತ್ತೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಅವರನ್ನ ಉಳಿಸಿಕೊಳ್ತು. ನಾವು ನಿಮ್ಮ ಜೊತೆ ಇದೀವಿ ಎಂಬ ಮಾತನ್ನು ಹೇಳ್ತು. ಅದೇ ರೀತಿ ನಾವು ನಿಮ್ಮ ಜೊತೆ ಇದೀವಿ ಅನ್ನೋ ಮಾತಿನಂತೆ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೊಡ್ತು. ಅಲ್ಲಿ ಬಹಳಷ್ಟು ವಿರೋಧ ವ್ಯಕ್ತ ಆಯಿತು. ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಲಿಲ್ಲ ಅಂತೇಳಿ ಒಂದ್ ಕಡೆ ಜೆ.ಸಿ. ಮಾಧುಸ್ವಾಮಿ ಇಡೀ ಚುನಾವಣೆಯನ್ನು ಪರೋಕ್ಷವಾಗಿ ಬಾಯ್ಕಟ್ ಅನ್ನು ಮಾಡಿದ್ರು. ನಂತರ ಅಲ್ಲಿರ್ತಕ್ಕಂಥ ಅನೇಕ ಹಿರಿಯ ಬಿಜೆಪಿ ನಾಯಕರು ಎಲ್ಲೊಂದು ಕಡೆ ಸೋಮಣ್ಣ ತುಮಕೂರಿಗೆ ಬಂದ್ರೆ ತಮ್ಮ ಮಗ ಅರುಣ್ ಸೋಮಣ್ಣ ಅವರು ಕೂಡ ಎಲ್ಲೊಂದು ಕಡೆ ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಗುಬ್ಬಿಯಲ್ಲಿ ಚುನಾವಣೆ ಕಣಕ್ಕೆ ನಿಲ್ಲಿಸ್ತಾರೆ. ಮತ್ತೆ ಅವರ ಫ್ಯಾಮಿಲಿ ಪಾಲಿಟಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲೊಂದಷ್ಟು ಬಿಜೆಪಿಯ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಎಲ್ಲ ವಿರೋಧದ ನಡುವೆಯೂ ಕೂಡ ಸೋಮಣ್ಣನವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬಂದ ಕೂಡಲೇ ಅವ್ರಿಗೆಲ್ಲ ಒಂದ್ ಕಡೆ ಇದೊಂದು ದೊಡ್ಡ ಅವಕಾಶ ಅಂತೆಲ್ಲ ಹೇಳ್ಬೋದು. ನನ್ನ ಜೊತೆ ಸೋಮಣ್ಣವರೇ ಇದ್ದಾರೆ. ಸೋಮಣ್ಣವರೇ, ಈಗ ತಾನೇ ನಿಮ್ಮ ಬಗ್ಗೆ ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತಿದ್ವಿ. ನಿಮ್ಮ ಇಷ್ಟು ಹೋರಾಟಕ್ಕೆ ಇದೊಂದು ದೊಡ್ಡ ಅವಕಾಶ ಅಂತ ಅಲ್ವಾ? ಹಾಗೇನಿಲ್ಲ ಸರ್, ಪಾರ್ಟಿ ಒಂದು ಅವಕಾಶ ಕೊಟ್ಟಿದೆ. 45 ವರ್ಷ ದುಡಿಮೆ ಮಾಡಿದ್ದೀನಿ, ಹಾಗಾಗಿ ಅವಕಾಶ ಮಾಡೋಣ. ಸೋಮಣ್ಣವರೇ, ಈ ಸಚಿವ ಸ್ಥಾನವನ್ನು ಹಲವಾರು ಲೆಕ್ಕಾಚಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು, ಆಯ್ತಾ? ಅಂದ್ರೆ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಬೇಕಾಗಿದೆ. ಯಾಕಂದ್ರೆ ಎಲ್ಲ ಮಠಮಾನ್ಯಗಳ ಮಠಾಧೀಶರು ಸೋಮಣ್ಣ ಅಂದ್ರೆ ಅವಿನಾಭಾವ ಸಂಬಂಧ. ಈ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರವಾ? ಭಗವಂತನ ದಯೆ, ಗುರುಗಳ ಆಶೀರ್ವಾದ, ಹೆಜ್ಜೆ ಹಾಕೋಣ, ಒಳ್ಳೆ ಮನಸ್ಸಿನಿಂದ ಹೋಗೋಣ. ರಾಷ್ಟ್ರದ ಪ್ರಧಾನಿಗಳ ಒಂದು ಇಚ್ಛೆ, ನಮ್ಮ ರಾಷ್ಟ್ರದ ಗೃಹ ಸಚಿವರ ಇಚ್ಛೆ, ರಾಷ್ಟ್ರೀಯ ನಾಯಕರ ಇಚ್ಛೆ, ನಮ್ಮ ನಾಯಕರುಗಳ ಇಚ್ಛೆ, ಯಡಿಯೂರಪ್ಪನವರು, ನಮ್ಮ ಇನ್ನಿತರ ನಾಯಕರುಗಳ ಇಚ್ಛೆ ಇದೆ. ಅದೆಲ್ಲ ಒಂದು ಯಾವ ರೀತಿ ಆಗ್ತದೆ ನೋಡೋಣ. ಸೋಮಣ್ಣರ ತಾಳ್ಮೆ ಈ ಹಂತಕ್ಕೆ ತಂದು ನಿಲ್ಲಿಸುತ್ತೆ. ಯಾಕಂದ್ರೆ ನಿಮ್ಗೆ ಬಹಳಷ್ಟು ನೋವು, ಅವಮಾನಗಳಾಯ್ತು, ನಿಮ್ಮ ವಿರುದ್ಧ ಷಡ್ಯಂತ್ರಗಳು ನಡೆದು ಎಲ್ಲವನ್ನು ಕೂಡ ತಾಳ್ಕೊಂಡು ಬಂದ್ರಿ, ತಾಳ್ಮೆಯಿಂದ ಬಂದ್ಕೊಂಡ್ರಿ, ಎಲ್ಲ ನೋವನ್ನು ನುಂಗ್ಕೊಂಡು ಬಂದ್ರಿ. ಇದರ ಪ್ರತೀಕವಾಗಿ ಸೋಮಣ್ಣರವರಿಗೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಗಿಫ್ಟಾ? ತಾಳಿದವನು ಬಾಳಿಯಾನು. ಇದು ಸೋಮಣ್ಣರು ಒಂದು ಮಾತನ್ನ ಹೇಳಿದ್ರು, ತಾಳಿದವನು ಬಾಳಿಯಾನು ಅಂತೇಳಿ. ಹಾಗಾಗಿ ಎಲ್ಲ ಒಂದ್ ಕಡೆ ಸೋಮಣ್ಣರವರು ಕೂಡ ಯಡಿಯೂರಪ್ಪ ಕ್ಯಾಂಪಿನ
ಕ್ಯಾಂಪ್ನಲ್ಲಿ ಇಲ್ದಿದ್ರು ಕೂಡ ಅವರು ಕೂಡ ಅವರದೇ ಆದ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದನ್ನ ಒಂದು ಮಾತನ್ನು ಕೂಡ ಹೇಳಿದ್ರು. ಯಾಕಂದ್ರೆ ಹಲವಾರು ನಾನು ಒಂದು ಮಾತು ಕೇಳಿದೆ ಅವರಿಗೆ, ನೀವು ಬಹಳಷ್ಟು ಅವಮಾನಗಳನ್ನ ನೋವುಗಳನ್ನ ತಡ್ಕೊಂಡು ಬಂದಿರತಕ್ಕಂಥವ್ರು ಅಂತ ಹೇಳಿ. ಹಾಗಾಗಿ ಸೋಮಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡುವ ವಿಚಾರದಲ್ಲಿ ಹಲವಾರು ಲೆಕ್ಕಾಚಾರ ಇಟ್ಕೊಂಡಿರ್ತಕ್ಕಂಥ ಆ ಮುಖಾಂತರ ಈ ರಾಜ್ಯಕ್ಕೆ ಕರ್ನಾಟಕಕ್ಕೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರು ಮಾತ್ರ ಲಿಂಗಾಯತ ನಾಯಕರುಗಳಲ್ಲ, ಇಲ್ಲಿ ಸೋಮಣ್ಣ ಅಂತವರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾವು ಬೆಳೆಸ್ತೀವಿ ಎಂಬ ಸಂದೇಶ ಕೂಡ ರವಾನೆ ಮಾಡಿರುವಂಥದ್ದು ಮತ್ತು ಪಕ್ಷ ನಿಷ್ಠೆಗಾಗಿ ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರಿಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ಇದೆಯಲ್ಲ ಒಂದು ಕಡೆ ಬಹುಮಾನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಗುಡಿ. ಖಂಡಿತ ಚಿರಾನ್ ಪಟೇಲ್, ಅದೇ ರೀತಿ ಲೈನ್ ನಲ್ಲಿ ನಿಮ್ಮಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಿದೆ. ಆದರೆ ಈಗ ಸ್ಮಾಲ್ ಬ್ರೇಕ್.